ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ನಂಬರ್ 1 ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳು ಮತ್ತೆ ಜೈಲು ಪಾಲಾಗಿದ್ದಾರೆ. ಆದ್ರೆ ಪವಿತ್ರ ಗೌಡ ಅವರು ಗುಡ್ ನ್ಯೂಸ್ ಸಿಗಬಹುದಾ ಅಂತ ಎದುರು ನೋಡ್ತಾ ಇದ್ರು. ಮತ್ತೆ ದರ್ಶನ್ ಸ್ನೇಹಿತೆ ಪವಿತ್ರ ಗೌಡಗೆ ಶಾಕ್ ಎದುರಾಗುವುದು ಪಕ್ಕಾ ಅಂತೆ. ಮನೆಯೂಟ ಕೇಳಿದ್ದ ಪವಿತ್ರ ಗೌಡಗೆ ಬಾಡೂಟ ಸಿಗಲ್ವಾ? ಪವಿತ್ರ ಗೌಡಗೆ ಶಾಕ್ ಕೊಡುತ್ತಾ ಹೈಕೋರ್ಟ್ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಪವಿತ್ರಗೆ ಮನೆಯೂಟದ ಪರ್ಮಿಷನ್ ಕೊಟ್ಟಿದೆ ಸೆಷನ್ಸ್ ಕೋರ್ಟ್. ಆದರೆ ಪವಿತ್ರ ಸಲ್ಲಿಕೆ ಮಾಡಿರುವ ಅರ್ಜಿಗೆ ಜೈಲಧಿಕಾರಿಗಳು ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ದಾರೆ. ಒಬ್ಬರಿಗೆ ಈ ರೀತಿ ಅನುಕೂಲ ಮಾಡಿಕೊಟ್ರೆ ಮತ್ತೊಬ್ರು ಕೇಳ್ತಾರೆ, ಎಲ್ರೂ ಮನೆ ಊಟ ಬೇಕು ಅಂತ ಕೇಳ್ಬಿಟ್ರೆ ಹೇಗೆ ಅನ್ನೋದ್ರ ಬಗ್ಗೆ ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ದಾರೆ ಜೈಲು ಅಧಿಕಾರಿಗಳು. ಹಂಗಾಗಿ ಇವತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಈ ಅರ್ಜಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಆದ ಸಂದರ್ಭದಲ್ಲೇ ಪವಿತ್ರ ಗೌಡ ಅವ್ರಿಗೆ ಕೊಟ್ಟಿರುವಂತಹ ಪರ್ಮಿಷನ್ ಕ್ಯಾನ್ಸಲ್ ಆಗುತ್ತಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಮತ್ತೊಂದು ಕಡೆ ಈ ಆರೋಪಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಯಲ್ ಕೂಡ ಪ್ರಾರಂಭ ಆಗಿದೆ. ಈ ಹೊತ್ತಲ್ಲಿ ಕೇಳಿರುವಂತಹ ಸೌಲಭ್ಯಗಳನ್ನು ಒದಗಿಸ್ಬಿಟ್ರೆ ಬಹಳ ಕಷ್ಟ ಅನ್ನುವಂತಹ ವಿಚಾರಗಳನ್ನ ಕೂಡ ಜೈಲಧಿಕಾರಿಗಳು ಆಕ್ಷೇಪಣೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಇದನ್ನ ಕೋರ್ಟ್ ಯಾವ ರೀತಿ ಪರಿಗಣಿಸುತ್ತೆ? ಈ ಹಿಂದೆ ಸೆಷನ್ಸ್ ಕೋರ್ಟ್ ಪವಿತ್ರ ಗೌಡಕ್ಕೆ ಮನೆ ಊಟ ಕೊಡೋದಕ್ಕೆ ಅಸ್ತು ಅಂದಿತ್ತಲ್ಲ, ಮೋಸ್ಟ್ಲಿ ಆ ಪರ್ಮಿಷನ್ ಕ್ಯಾನ್ಸಲ್ ಆಗುತ್ತಾ ಅನ್ನೋದು ಪ್ರಶ್ನೆ ಇದೆ. ಗೊತ್ತಿಲ್ಲ ಇವತ್ತು ಕೋರ್ಟಲ್ಲಿ ಏನು ಬೆಳವಣಿಗೆ ಆಗುತ್ತೆ ಅಂತ.